ಪ್ರೀತಿಯ ಮಾತೆ ಚೆನ್ನ ನೃತ್ಯ ಮಾಡಿದ ಮಕ್ಕಳಿಗೆ ಧನ್ಯವಾದಗಳು. ಮುಂದಿನ ಒಂದು ನೃತ್ಯ ಸಾರಥಿ. ದರ್ಶನ್ ಅಭಿನಯದ ಸಾರಥಿ ಚಿತ್ರಕ್ಕೆ ನಮ್ಮ ಮಕ್ಕಳು ನೃತ್ಯ ಮಾಡಲಿದ್ದಾರೆ. ಸಾರಥಿ ನೃತ್ಯ ಮಾಡ್ತಕ್ಕಂಥ ಮಕ್ಕಳು ಬೇಗ ಬನ್ನಿ. ಸಾರಥಿ 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 ಬಾ ನಮ್ಮ ಮಕ್ಕಳು ಬರ್ತಾ ಇದ್ದಾರೆ, ಅದಕ್ಕೆ ನಾನು ಬಂದೆ. ಬಂದ್ರು. ಹಲೋ ಹಲೋ. ಸಾರಥಿ ನಂತರ ಆಫ್ಟರ್ ಬಿಫೋರ್ ಮೊಬೈಲ್, ಆಫ್ಟರ್ ಮೊಬೈಲ್ ಬಿಫೋರ್ ಮೊಬೈಲ್ ಮಕ್ಕಳು ರೆಡಿ ಇರಬೇಕು. ಆಫ್ಟರ್ ಮೊಬೈಲ್ ಬಿಫೋರ್ ಮೊಬೈಲ್ಗೆ ಬೇಕಾದಂತ ಎಲ್ಲಾ ಸಮಾಜಗಳನ್ನು ರೆಡಿ ಇರಬೇಕು. ಈಗ ಸಾರಥಿ ರೆಡಿ. ಇದಾದ ನಂತರ ಇನ್ನು 6 ಕಾರ್ಯಕ್ರಮಗಳು ನಡೆಯಲಿದೆ. ಇದಾದ್ಮೇಲೆ ಇನ್ನು 6 ಕಾರ್ಯಕ್ರಮಗಳು, ಇನ್ನು 6 ಕಾರ್ಯಕ್ರಮಗಳು ಮಾತ್ರವೇ. ದಯಮಾಡಿ ಎಲ್ಲರೂ ಇದೇ ರೀತಿ ಶಾಂತ ರೀತಿಯಿಂದ ನೆರವೇರಿಸಿಕೊಳ್ಬೇಕು ಅಂತ ಕೇಳ್ಕೊತೀವಿ. ಇದು ಕನ್ನಡದ ತೇರು, ಇದು ಕನ್ನಡಿಗನ ತೇರು. ಎಂದು ನಿಲ್ಲುವುದಿಲ್ಲ, ಸೇವೆಗೆ ಮಾಡೋ ಭಾಗ್ಯ ನೀಡಿದ್ದಲ್ಲ. ರಾಜಧಾನಿಗೆ ಅಧಿರಥ ಮಹಾರಥ
ಸರ್ದಾರ ಬಂದ್ರು ನಾವೇನೇ ರಾಜ ರಾಜ ರಥ ಮಹಾರಥ ಕೃಷ್ಣನ ಚಕ್ರ ಅಶೋಕ ಚಕ್ರ ಕಾಲದ ಚಕ್ರ ರಥ ಮಹಾರಥ ಇದು ಕನ್ನಡದ ಇದು ಕನ್ನಡಿಗನ ಮಾಡೋ ಭಾಗ್ಯ ನೀಡಿಸಿಕೊಳ್ಳ ರಾಜಧಾನಿಗೆ ಕೃಷ್ಣನಿಗೆ ಅದ್ಭುತವಾಗಿ ಸಾರಥಿ ಚಿತ್ರದ ಗೀತೆಗೆ ನೃತ್ಯ ಮಾಡಿದಂತ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ಹೊಡೆಯುವುದರ ಮೂಲಕ ಪ್ರೋತ್ಸಾಹಿಸಬೇಕೆಂದು ಕೇಳ್ಕೊಂತೀವಿ. ಈಗ ಆಫ್ಟರ್ ಮೊಬೈಲ್ ಅಂಡ್ ಬಿಫೋರ್ ಮೊಬೈಲ್ ಇದು ಕೂಡ ಒಂದು ಕಿರು ನಾಟಕ. ದಯಮಾಡಿ ನಿಶಬ್ದವಾಗಿ ನೋಡಿ, ನಿಶಬ್ದವಾಗಿ ಕೇಳಿ, ಅರ್ಥ ಆಗತ್ತೆ. ದಯಮಾಡಿ ನೀವು ಗಲಾಟೆ ಮಾಡ್ಕೊಂತಿದ್ರೆ ನಿಜವಲ್ಲೂ ಅರ್ಥ ಆಗಲ್ಲ. ಇದು ನಿಶಬ್ದವಾಗಿ ಕೇಳಿ. ಈಗ ಒಂದು ಕಿರು ನಾಟಕ ಆಫ್ಟರ್ ಮೊಬೈಲ್ ಅಂಡ್ ಬಿಫೋರ್ ಮೊಬೈಲ್. ಸೈಲೆಂಟ್ ಮ್ಯೂಸಿಕ್, ಸೈಲೆಂಟ್ ಮ್ಯೂಸಿಕ್ ಆದ್ರೆ
ರೆಡಿ ಅಮ್ಮ? ರೆಡಿ? ಬೇಡ ಡೈಲಾಗ್. ಸರ್ 500 ರೂಪಾಯಿ Let us see some daily routines before and after the smartphone. How the people get up in the morning before the smartphone. ಅದನ್ನ ಹೇಳ್ಬೇಕಮ್ಮ, ಅರ್ಥ ಆಗತ್ತೆ ಎಲ್ಲರಿಗೂ. ಅದೆಲ್ಲ ಕೆಲವು ಪಾಪ ಓದಿರೋರಿಗೆ ಗೊತ್ತಾಗತ್ತೆ. ಮೊದಲು ಮೊಬೈಲ್ ಬರಕ್ಕಿಂತ ಈಗ ಜನ ಆಗಿದ್ರು, ಮೊಬೈಲ್ ಬಂದ್ಮೇಲೆ ಜನ ಆಗಿದ್ರು, ಆದ್ಮೇಲೆ ಬಂದ್ಮೇಲೆ ಕಾದ್ರು ಅಂತ. ಮೊಬೈಲ್ ಬರಕ್ಕೆ ಮೊದಲು ಹೆಂಗಿದ್ರು, ಮೊಬೈಲ್ ಬಂದ್ಮೇಲೆ Let us see after the smartphone. ಮೊಬೈಲ್ ಬಂದ್ಮೇಲೆ ಇರೋದು ನೋಡಿ. Oh, what a change! By meantime, the family share their food and meal. After the smartphone, now no sharing and no caring. After the smartphone, playtime the kids play indoor and outdoor games. After the smartphone. Now no cricket and no physical exercises. That's really worry. Now let's see about how they consider moral life.
After the smartphone. Now it does not good. So we conclude that a student having a mobile phone is the student having everything nowadays. I saw lots student who distracted by mobile phone. Their studies and other useful activities they by mobile phone. And I request to all avoid mobile phones. ಇದುವರೆಗೂ ನಮ್ಮ ವಿದ್ಯಾರ್ಥಿಗಳು ಮಾಡಿದ ಈ ಮೂಕಬೆಲೆಯ ಜನಕ್ಕೆ ಅರ್ಥ ಆಯ್ತಾ? ಇದು ಜನಕ್ಕೆ ಅರ್ಥ ಆಯ್ತಾ? ಇದು ನನಗೆ ಕೇಳಿಸ್ತಿಲ್ಲ. ಅರ್ಥ ಆಯ್ತಾ? ಏನೂ ಇಲ್ಲ, ಸ್ವಲ್ಪ ಮೊಬೈಲ್ನ ಅವಾಯ್ಡ್ ಮಾಡ್ರಿ ಅಂತ ಅಷ್ಟೇ. ಮೊಬೈಲ್ನ ಅವಾಯ್ಡ್ ಮಾಡ್ರಿ, ಎಷ್ಟು ಸಾಧ್ಯತೆ ಇದೆ ಅಷ್ಟು ಕಡಿಮೆ ಮೊಬೈಲ್ ಬಳಸ್ರಿ. ಮೊಬೈಲ್ನ ನಾವು ಉಳಿಸಿಲ್ಲ, ಮೊಬೈಲ್ನ ನಾವು ಉಳಿಸಿರೋದು. ಇವತ್ತು ಏನಾಗಿದೆ ಅಂದ್ರೆ ಮೊಬೈಲೇ ನಮ್ಮನ್ನು ಉಳಿಸ್ದಂಗೆ ಮಾಡ್ತಾ ಇದೀವಿ ನಾವೆಲ್ಲ. ನಮ್ಮಿಂದ ಮೊಬೈಲಿಂದ ನಾವಲ್ಲ. ದಯಮಾಡಿ ಮೊಬೈಲ್ನ ಎಷ್ಟು ಸಾಧ್ಯತೆ ಇದೆ ಅಷ್ಟು ಕಡಿಮೆ ಬಳಸಿ. ಇದುವರೆಗೂ ಈ ಇಂಗ್ಲಿಷ್ ಆಫ್ಟರ್ ಮೊಬೈಲ್ ಅಂಡ್ ಬಿಫೋರ್ ಮೊಬೈಲ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಸರಿ, ಸರಿ ಆಯ್ತು. ಈಗ ಹೋಗ್ಲೇ ಮಿಮಿಕ್ರಿ ಮಾಡಿದ್ರು, ಯಾರು ಗೊತ್ತಾ? ಜೋರಾಗಿ ಹೇಳಿ, ಯಾವಾಗ ಯಾರು ಮಿಮಿಕ್ರಿ ಮಾಡಿದ್ದು? ಇನ್ನು ಜೋರಾಗೆ. ಮಿಸ್ಟರ್ ಮೋಹನ್ ಕುಮಾರ್ ಎನ್ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಶ್ರೀಮತಿ ಜಯಮ್ಮ ಮಂಜಪ್ಪನವರು 200 ರೂಪಾಯಿ ಕಿರು ಕಾಣಿಕೆಯನ್ನು ನೀಡಿದ್ದಾರೆ. ದಯಮಾಡಿ ಮೋಹನ್ ಕುಮಾರ್ ವೇದಿಕೆ ಮೇಲೆ ಬಂದು ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು. ಶ್ರೀಮತಿ ಜಯಮ್ಮ ಮಂಜಪ್ಪನವರು ನೀಡಿದ್ದಾರೆ. ಮೋಹನ್ ಎಲ್ಲಿದೆಯಪ್ಪ? ಮೋಹನ ಸರಿ, ಈ ಕಿರುಕಾಣಿಕೆಯನ್ನು ನೀಡಿದಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಮಂಜಪ್ಪನವರಿಗೆ ಧನ್ಯವಾದಗಳು. ಆಮೇಲೆ ಅವರಿಗೆ ಮುಟ್ಟಿಸ್ತೀನಿ. ಇದನ್ನ ಬರಪ್ಪ, ವೇದಿಕೆ ಮೇಲೆ ಬರಪ್ಪ. ಈಗ ಅಧ್ಯಕ್ಷ ಮದುವೆ ಈ ಮಿಮಿಕ್ರಿ ಮಾಡಿದಂತ ವಿದ್ಯಾರ್ಥಿಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಮಂಜಪ್ಪನವರು 200 ರೂಪಾಯಿ ಕಿರುಕಾಣಿಕೆ ನೀಡ್ತಿದ್ದಾರೆ. ಮೋಹನ್ ಅವರು ಸ್ವೀಕರಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಅಲ್ಲೇ ರೀ ಕೈ ಕೊಡ್ರಿ ಅವ್ರಿಗೆ. ಧನ್ಯವಾದಗಳು. ಈಗ ನಾನು ನನ್ನ ಹೆಂಡತಿರು ಚಿತ್ರದಿಂದ ಯಾರೇ ನೀನು ಚೆಲುವೆ ಗಿಟಾರ್ ತರೋಣಲ್ಲಪ್ಪ. ಓಕೆ ಓಕೆ ಓಕೆ. ಇದಾದ ನಂತರ ಮತ್ತೊಂದು ರಿಮಿಕ್ಸ್ ಸಾಂಗ್
ಹೇಮ ಮತ್ತು ಸಂಗಡಿಗರಿಂದ, ಆಮೇಲೆ ಜೈವೋ ಆದ್ಮೇಲೆ ಸಪ್ತಋಷಿಗಳ ಚಿತ್ರದಿಂದ ಕುಲದಲ್ಲಿ ಮೇಲೆ ಯಾವುದು ಎಂಬ ಗೀತೆಯೊಂದಿಗೆ ಇನ್ನು ನಾಲ್ಕೈದು ಸಾಂಗ್ ಆದ್ಕೊಳ್ಳೆ ನಮ್ಮ ಈ ದಿನದ ಕಲೋತ್ಸವ, ಮಕ್ಕಳ ಕಲೋತ್ಸವ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇನ್ನು 5ರಿಂದ 4 ಅಷ್ಟೇ. ನಮ್ಮ ಜೂನಿಯರ್ ರವಿಚಂದ್ರನ್ ಮಿಸ್ ಆಗಿದ್ದಾರೆ. ಎಲ್ಲಿದೆಯಪ್ಪ ಜೂನಿಯರ್ ರವಿಚಂದ್ರನ್, ಮಿಸ್ಟರ್ ತರುಣ್. ಗಿಟಾರ್ ಹುಡ್ಕಕ್ ಹೋಗಿದ್ರಂತೆ. ಶಿವಕುಮಾರ್ ಸರ್ ಜೂನಿಯರ್ ರವಿಚಂದ್ರನ್ ಅವರು ವೇದಿಕೆ ಮೇಲೆ ಬರ್ಬೇಕು, ಇಲ್ಲಾಂದ್ರೆ ಜೂನಿಯರ್ ರಾಜ್ಕುಮಾರ್ ವೇದಿಕೆ ಮೇಲೆ ಕರೆದ್ಬಿಡ್ತೀನಿ ಈಗ. ಸರ್ ಅವ್ರಿಗೆ ಕ್ಯಾಪ್ ಕೊಡ್ರಿ, ರೌಂಡ್ ಕ್ಯಾಪ್ ಕೊಡ್ರಿ ಅವನಿಗೆ, ರೌಂಡ್ ಕ್ಯಾಪ್ ಕೊಡು. ಈಗ ಜೂನಿಯರ್ ರವಿಚಂದ್ರನ್ ಅವರು ವೇದಿಕೆ ಮೇಲೆ ಬಂದಿದ್ದಾರೆ. ಸ್ಟಾರ್ಟ್. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳಿ ಹೋಗಿರುವೆ ಗೆಲುವಿನ ಹೂವೆ. ಹೂವಲ್ಲಿ ತುಂಬಿ ತುಂಬಿ ಪಂಚೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿ ತುಂಬಿ ಪಂಚೆ ಸಂಗೀತ, ನನ್ನಲ್ಲಿ ಸೇರಿ ತುಂಬಿ ಪಂಚೆ ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳಿ ಹೋಗಿರುವೆ ಗೆಲುವಿನ ಹೂವೆ. ಹೂವಿನಲ್ಲಿ ಹೆಣ್ಣಿನ ಅಂದನ
ಹುಡುಗಿರಿಗೆ ನಾನೇ ಅಮ್ಮ ನೀವು ಡ್ರೆಸ್ ಚೇಂಜ್ ಮಾಡ್ಬೇಡ್ರಿ, ಹಿಂಗೆ ಇರಿ ಆಯ್ತಾ. ಡ್ರೆಸ್ ಚೇಂಜ್ ಮಾಡ್ಬೇಡ್ರಿ, ಹಿಂಗೆ ಇರಿ. ಗೊತ್ತಿದೆಯಾ? ಡ್ರೆಸ್ ಚೇಂಜ್ ಮಾಡ್ಬೇಡ್ರಿ, ಹಿಂಗೆ ಇರಿ, ಹಿಂಗೆ ಇರಿ. ಈಗ ಮುಂದೆ ರಿಮಿಕ್ಸ್ ಸಾಂಗ್ ಹೇಮ ಮತ್ತು ಸಂಗಡಿಗರು. ಈಗ ಅವಾಗಲೇ ದುರ್ಗಾದೇವಿಯ ಓಂ ಶಕ್ತಿ ಸಾಂಗ್ ಅಲ್ಲಿ ಯಾರಮ್ಮ ದೇವರ ವೇಷ ಹಾಕಿದ್ದು ಬರಮ್ಮ, ಮೇಲ್ ಬರಮ್ಮ, ವೇದಿಕೆ ಮೇಲೆ ಬರಮ್ಮ, ವೇದಿಕೆ ಮೇಲೆ ಬರಮ್ಮ, ಅಂತರ ಮೇಲೆ. ಜೂನಿಯರ್ ವಿಷ್ಣು, ಜೂನಿಯರ್ ರವಿಚಂದ್ರನ್ ಮತ್ತು ಸಹನರ್ತಿಕರಿಗೆ ಧನ್ಯವಾದಗಳು. ಈಗ ಈಗ ಅವಾಗಲೇ ದುರ್ಗಾಶಕ್ತಿ ನೃತ್ಯದಲ್ಲಿ ದುರ್ಗಾ ಮಾತೆಯ ವೇಷ ಧರಿಸಿದಂತ ಶ್ರೇಯ ಇವರಿಗೆ ನಮ್ಮ ದಿಯಾ ಸಾಹೇಬ್ ಅವರು 200 ರೂಪಾಯಿ ಕಾಣಿಕೆ ನೀಡ್ತಿದ್ದಾರೆ, ಸ್ವೀಕರಿಸಬೇಕು ಅಂತ ಕೇಳ್ಕೊತೀವಿ. ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಅವರಿಗೆ ನನ್ನ ಧನ್ಯವಾದಗಳು ಅಮ್ಮ. ಈಗ ರಿಮಿಕ್ಸ್ ಸಾಂಗ್, ತದನಂತರದಲ್ಲಿ ಜೈವ
ಆಮೇಲೆ ನಮ್ಮ ಮಂಜಣ್ಣವರ ಒಂದು ಕೋರಿಕೆಯನ್ನು ಈಡೇರಿಸಬೇಕು ಅಂತ ನಾವು ಕೇಳ್ಕೊತಿದ್ವಿ. ಯಾರು ಡ್ರೆಸ್ ಚೇಂಜ್ ಮಾಡ್ರಪ್ಪ, ಡ್ರೆಸ್ ಚೇಂಜ್ ಮಾಡ್ಬೇಡ್ರಿ, ಅವಾಗಲೇ ಮಾಡಿದವ್ರು ಯಾರು. ರೋಜಾ ಉನ್ನರ ಯಾರು ಡ್ರೆಸ್ ಚೇಂಜ್ ಮಾಡಬೇಡಿ. ಅದು ಬಂದ್ರು. तीखी तीखी नन्हे हिरनी जैसी चाल, काली काली आंखें, गोरे गोरे गाल, तीखी तीखी नन्हे हिरनी जैसी चाल, देखा जो तुझे कानून हुआ पूरा ये काली काली आंखें, ये गोरे गोरे गाल, तीखी तीखी नजरें, ये हिरनी जैसी चाल। ಹಲೋ ಏ ಹುಡುಗರು ಯಾರಪ್ಪ ಅಲ್ಲೇ
ನೋಡೈತೆ ಕಾಲು ಕೆರೆದು ನಿಂತೈತೆ
ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ರಿಪೀಟ್ ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಯಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ತಾನು ತಂದನ ತಾನು ತಾನು ತಂದನ ತಾನು ತಾನು ತಂದನ ತಾನು ತಾನು ತಂದನ ತಾನು ನಾನಯ್ಯ ಬೊಂಬೆ ನಾನಯ್ಯ ಇದುವರೆಗೂ ಅದ್ಭುತವಾಗಿ ನೃತ್ಯ ಮಾಡಿದಂತ ನಮ್ಮ ಎಲ್ಲಾ ಮುದ್ದು ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈಗ ಮುಂದಿನ ನೃತ್ಯ ಜೈವೋಗೆ ನೀವು ರೆಡಿ ಆಗ್ಬೇಕು ಬೇಗ ಮಕ್ಕಳು. ಅದರ ಮೊದಲು ಯಾರೇ ನೀನು ರೋಜಾವೆ ಮತ್ತು ಈಗ ಹರ್ಷಿಕಾ ಮತ್ತು ಇಂಚರ ಅವರ ತಾತನವರು ಹೆಣ್ಣಿನ ರೂಪ ಕೊಟ್ಟಿದ್ದಾರೆ, ಅವ್ರು ಇಸ್ಕೋಬೇಕು. ಹರ್ಷಿಕಾ ಇಂಚರ, ಹರ್ಷಿಕಾ ಮೋನಿಕಾ ತಾತನಿಗೆ ಧನ್ಯವಾದಗಳು. ಧನ್ಯವಾದಗಳು. ಜೈವೋಗೆ ಬೇಗ ನೀವು ಮಕ್ಕಳು ಜೈವೋಗೆ ಮೋನಿಕಾ ಯಾರಮ್ಮ? ಅಮ್ಮ ಈಗ ಡ್ಯಾನ್ಸ್ ಮಾಡಿದ ಮೋನಿಕಾ ಯಾರಮ್ಮ? ಮೋನಿಕಾ ಇಂಚರ ಮೋನಿಕಾ ಬೈ ಬೇಗ ರೆಡಿ ಆಗಿ ನೋಡಿ ಮೋನಿಕಾ ಯಾರಿಲ್ಲ. ಈಗ ಮೋನಿಕಾಗೆ ಪ್ರೀತಮ್ ಮತ್ತು ಪೃಥ್ವಿ ಅವರು 500 ರೂಪಾಯಿ ಕಾಣಿಕೆ ನೀಡಿದ್ದಾರೆ, ದಯಮಾಡಿ ಸ್ವೀಕರಿಸಬೇಕು. ಅಮ್ಮ ಇದು ಕೊಡು. ಜೈವ ನೃತ್ಯಕ್ಕೆ ಬೇಗ ನೀವು ರೆಡಿ ಆಗ್ಬೇಕು. ಕೊಡು. ಕೊಡು. ಮೋನಿಕಾಗೆ ಮತ್ತೊಮ್ಮೆ 200 ರೂಪಾಯಿ ಕಿರುಕಾಣಿಕೆಯನ್ನು ರತ್ನಮೋಹನ್ ನೀಡಿದ್ದಾರೆ, ದಯಮಾಡಿ ಸ್ವೀಕರಿಸಬೇಕು. ಮೋನಿಕಾಗೆ ಮೋನಿಕಾ ಅತ್ತೆ ಭಾಗ್ಯಮ್ಮ ಅವರಿಂದ ಮತ್ತೊಂದು 500 ರೂಪಾಯಿ. ಅಮ್ಮ ಇಲ್ಲೇ ಬಾ, ಅಮ್ಮ ಈಗ ಅತ್ತಮ್ಮ ಮೇಲೆ ಇಲ್ಲೇ ಬರುವ ಅಲ್ಲೇ ಬಾ. ಇಸ್ಕೋ ಅಲ್ಲೇದಾನೆ ಇಸ್ಕೋ. ಮೋನಿಕಾ ಅವರಂತೆ ರತ್ನಮ್ಮ ಅವರಿಂದ ಕಿರುಕಾಣಿಕೆ 500 ರೂಪಾಯಿಗಳು. ಈಗ ಯಾರೇ ನೀನು ರೋಜಾ ಹೂವೆ ನಮ್ಮ ಮಾಸ್ಟರ್ ಮಲ್ಲಣ್ಣ ಅವರು ಮತ್ತೆ ಜೂನಿಯರ್ ವಿಷ್ಣುರವರು ಸೇರ್ಕೊಂಡು ಮಾಡ್ತಾ ಇದಾರೆ. ಜೂನಿಯರ್ ರವಿಚಂದ್ರನ್ ಅವರಿಂದ ಮತ್ತೊಮ್ಮೆ ಯಾರೇ ನೀನು ರೋಜಾ ಹೂವೆ. ಇದಾದ ನಂತರ ಮಕ್ಕಳು ತಯಾರಾಗಬೇಕು. ಜೈವೋ ಸಾಂಗಿಗೆ ರೆಡಿ ಆಗಿ ಬರಬೇಕು ಮಕ್ಕಳು.
ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಇನ್ನೂ ಬಾವುಟ ಬೇಕಾ? ಇದುವರೆಗೂ ಇನ್ನು ಕೆಲವೇ ನಿಮಿಷಗಳಲ್ಲಿ ಇನ್ನು ಒಂದು ಅಥವಾ ಎರಡು ನೃತ್ಯದಲ್ಲಿ ನಮ್ಮ ಈ ದಿನದ ಎಲ್ಲಾ ಕಾರ್ಯಕ್ರಮಗಳು ಮುಕ್ತಾಯವಾಗ್ತವೆ. ಇದುವರೆಗೂ ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ STMC ಅಧ್ಯಕ್ಷರಾದಂತ ಶ್ರೀಯುತ ರಾಜಪ್ಪನವರಿಗೆ ಮತ್ತು STMCಯ ಎಲ್ಲ ಸದಸ್ಯರಿಗೆ, STMCಯ ಎಲ್ಲ ಮೇಲುಸ್ತುವಾರಿ ಸದಸ್ಯರಿಗೆ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಅವರಿಗೆ, ಗ್ರಾಮ ಪಂಚಾಯತಿ ಸದಸ್ಯರಾದಂತ ಶ್ರೀ ವಿಜಯ್ ಕುಮಾರ್ ಅವರಿಗೆ, ಗ್ರಾಮ ಪಂಚಾಯತಿ ಮತ್ತೊಬ್ಬ ಸದಸ್ಯರಾದ ನೀಲಮ್ಮ ರವಿ ಅವರಿಗೂ ಕೂಡ ಈಗ ಎಲ್ಲ ವೇದಿಕೆ ಪರವಾಗಿ, ಶಾಲೆ ಪರವಾಗಿ ಮಾಡ್ರಿ.
ಇದುವರೆಗೂ ಜೈವೋ ಗೀತೆಗೆ ನೃತ್ಯ ಮಾಡಿದಂಥ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಈ ದಿನದ ಕೊನೆಯ ಕಾರ್ಯಕ್ರಮ ಈ ದಿನದ ಕೊನೆಯ ಕಡೆಯ ಕಾರ್ಯಕ್ರಮ ಆಫ್ಟರ್ ಮೊಬೈಲ್ ಅಂಡ್ ಬಿಫೋರ್ ಮೊಬೈಲ್. ಮತ್ತೊಮ್ಮೆ ಆಫ್ಟರ್ ಮೊಬೈಲ್ ಮತ್ತೆ ಬಿಫೋರ್ ಮೊಬೈಲ್ ಇದೇ ಡ್ರೆಸ್ ಮಾಡಿ ಆಯ್ತಾ.